ಇವತ್ತು ನಾನ್ ಯೋಚನೆ ಮಾಡಬೇಕು. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಕ್ಕಳಿಗೆ ನಾನ್ ಧರ್ಮ ಬೋಧನೆ ಮಾಡ್ಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದುವಾಗಿ ಹುಟ್ಟಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ನಾನು ಓದಿಲ್ಲ, ಇನ್ಯಾರು ಓದುತ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನ್ ಬರ್ಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಭಜನೆಗಳನ್ನು ನಾನು ಹಾಡ್ಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಗ್ರಂಥಗಳ ಅಧ್ಯಯನ ನಾನು ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಹಬ್ಬ ಹರಿದಿನಗಳ ಆಚರಣೆ ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಧರ್ಮದ ಸಂಭ್ರಮಾಚರಣೆ ನಾನು ಮಾಡಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನ ನಾನ್ ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಅರೆ ಸ್ವಾಮಿ, ಹಿಂದುವಾಗಿ ಹುಟ್ಟಿ ನನ್ನ ಧರ್ಮ ರಕ್ಷಣೆ ನಾನ್ ಮಾಡ್ಕೊಳ್ಳಿಲ್ಲ, ಇನ್ಯಾರು ಬಂದು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಜನ್ಮ ಜವಾಬ್ದಾರಿ ನಮ್ಮ ದೇಶ ಧರ್ಮ ರಕ್ಷಣೆ. ಈ ದೇಶ ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ಯಾರದ್ದೋ ವಿರುದ್ಧ ನಿಂತು ಹೋರಾಟ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ನಮ್ಮ ಹಿರಿಯರ ಕೆಲಸ ಮಾಡಿದ್ದಾರೆ, ಅವರ ಆ ಶ್ರಮದ ಪ್ರತಿಫಲ ಧರ್ಮ ಉಳ್ಕೊಂಡು ಬಂದಿದೆ. ಈಗ ಉಳಿದಿರುವಂತ ಧರ್ಮವನ್ನು ಉಳಿಸಬೇಕಂದ್ರೆ ನಮ್ಮಲ್ಲಿ ನಾವು ಜಾಗೃತಿ ಮೂಡಿಸಿದ್ರೆ ಸಾಕು. ಯಾಕೆ ಗೊತ್ತೇ? ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಸ್ವತಂತ್ರದ ಇತಿಹಾಸಕ್ಕೆ ಹೋದರ ಆದಿಯನ್ನು ತೋರಿಸಿದಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರು ಹೇಳಿದಂತ ಮಾತು. ಸಾವರ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಬಟ್ ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ ಸಾವರ್ಕರ್ ಅವರ ಮಾತು. ಅರ್ಥಾತ್ ಸಾವರ್ಕರ್ ಹೇಳಿದ್ರು, ನನ್ಗೆ ಮುಸಲ್ಮಾನರಿದ್ರೆ ಭಯ ಇಲ್ಲ, ನನ್ಗೆ ಕ್ರಿಶ್ಚಿಯನ್ ಅಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವವನ್ನ ವಿರೋಧ ಮಾಡ್ತಾರಲ್ಲ ಅಂತ ಸೊಕ್ಕಾಡ್ ಹಿಂದೂಗಳು ನೋಡಿದ್ರೆ ನನಗೆ ಭಯ ಆಗತ್ತೆ ಅಂತ ಸಾವರ್ಕರ್ ಅವರು ಕೊಟ್ಟಂತ ತತ್ವ. ಅರ್ಥಾತ್ ನಮ್ ಧರ್ಮದ ಸಮಸ್ಯೆ ಬಂದ್ರೆ ನಮ್ ಧರ್ಮದಲ್ಲೇ ಹುಟ್ಟಿ ನಮ್ಮ ಧರ್ಮವನ್ನು ವಿರೋಧಿಸೋರಿಂದ ಹೊರತಾಗಿ ಇನ್ಯಾರಿಂದಲೂ ಈ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಜಾಗೃತರಾದ್ರೆ ಸಾಕು, ನಮ್ಮ ಧರ್ಮ ರಕ್ಷಣೆ ಆಗುತ್ತೆ. ನಮ್ಮ ಒಡಕು ತೊಡಕುಗಳನ್ನ ಮೀರಿ ಎಷ್ಟು ವರ್ಷ ನಮ್ಮ ಒಡಕು ತೊಡಕುಗಳಲ್ಲಿ ಬಂಧಿತರಾಗಿ ಕೂರೋದು ನಾವು. ನಮ್ಮ ಎಲ್ಲ ಆಸಕ್ತಿಗಳು ಉಳಿಬೇಕಂದ್ರೆ ಮೊದಲು ಧರ್ಮ ಉಳಿಬೇಕಲ್ವಾ? ನಮ್ಮ ಹಿರಿಯರು ಹೇಳಿದಂತ ಮಾತು ಕವಿಗಳು ಎಷ್ಟು ಸುಂದರವಾಗಿ ಹೇಳ್ತಾರೆ, कंधों से बड़ी कोई जाति नहीं होती, धर्म से बड़ी कोई जाति नहीं होती, दिया ही ना रहा तो बाती का क्या करोगे, धर्म ही ना रहा तो जाति का क्या करोगे. ದೀಪವೇ ಉಳಿಲಿಲ್ಲ ಅಂದ ಮೇಲೆ ಬತ್ತಿ ನಿಟ್ಕೊಂಡು ಏನು ಮಾಡ್ತೀರಪ್ಪ, ಧರ್ಮವೇ ಉಳಿಲಿಲ್ಲ ಅಂದ ಮೇಲೆ ಜಾತಿ ನಿಟ್ಕೊಂಡು ಏನು ಮಾಡ್ತೀರಾ? ನಮ್ಮ ಜಾತಿ ನನ್ನ ರಾಜಕೀಯ ಆಸಕ್ತಿ ಉಳಿಬೇಕು ಮತ್ತು ಧರ್ಮ ಉಳಿಸಬೇಕು. ಆ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು, ಧರ್ಮವನ್ನು ಅಧ್ಯಯನ ಮಾಡಬೇಕು, ಧಾರ್ಮಿಕ ಸಂಕೇತಗಳನ್ನು ಧರಿಸಬೇಕು. ನಾವು ಧಾರ್ಮಿಕ ಸಂಕೇತಗಳನ್ನು ಧರಿಸೋದು ಮರೆತು ಹೋಗಿದ್ದೀವಿ. ನೀವು ಇಲ್ಲಿ ಬಂದ ಹೆಮ್ಮೆ ಆಯ್ತು ನನಗೆ. ತಾಯಿದ್ರು ಎಷ್ಟು ಸುಂದರವಾಗಿ ಹಣೆ ಮೇಲೆ ವಿಭೂತಿ ಕುಂಕುಮ ಇಟ್ಕೊಂಡು ಬಂದಿದ್ದೀರಾ. ಈ ಊರಿನ ಸಂಸ್ಕಾರ ತೋರುತ್ತಿದೆ ನಮ್ಮ ತಾಯಂದಿರ ಮುಖದಲ್ಲಿ, ನಮ್ಮ ಧರ್ಮ ಕಾಣಿಸ್ತಿದೆ ಆ ತಾಯಂದಿರ ಮುಖದಲ್ಲಿ. ಯಾದ್ರೆ ಯಾವತ್ತಾದ್ರೂ ಮಣ್ಣಲ್ಲಿ ಕೂತು ನೋಡಿ, ಮಣ್ಣಲ್ಲಿ ಹಿರಿಯರಿರ್ತಾರೆ, ಅಜ್ಜಿ ತಾತಂದಿರು ಇರ್ತಾರೆ, ಆ ವೃದ್ಧರ ಹಣೆಗಳನ್ನ ನೋಡಿ, ದಪ್ಪದ ಕುಂಕುಮ ಇಟ್ಟಿರ್ತಾರೆ, ಹಣೆ ತುಂಬಾ ವಿಭೂತಿ ಬೆಳೆದಿರ್ತಾರೆ, ಗಂಧ ಚಂದನ ಭಂಡಾರ ಏನೋ ಒಂದು ಅವರ ಹಣೆನಲ್ಲಿ ಇದ್ದೇ ಇರುತ್ತೆ. ಎಷ್ಟು ದೂರದಿಂದ ನಿಂತು ನೋಡಿದ್ರು ಅವರ ಹಣೆನಲ್ಲಿ ಇರುವಂತಹ ಕುಂಕುಮದ ತೇಜಸ್ಸು ಕಣ್ಣಿಗೆ ತಾಗುವಂತದ್ದಿರುತ್ತೆ. ಅದೇ ಸ್ವಲ್ಪ ವಯಸ್ಸಿನಿಂದ ಕೆಳಗೆ ಬನ್ನಿ, ನನ್ನ ವಯಸ್ಸಿನ ನನ್ನ ಪೀಳಿಗೆ ಹೆಣ್ಣು ಮಕ್ಕಳನ್ನ ನೋಡಿ, ಹಣೆಗೆ ಸಣ್ಣದಾಗಿ ಒಂದು ಬಟ್ಟನ್ನು ಇಟ್ಟಿರ್ತಾರೆ, ಇಷ್ಟು ಸಣ್ಣ ಬಟ್ಟು. ಆ ಬಟ್ಟು ಸ್ವಲ್ಪ ದೂರದಿಂದ ನಿಂತು ನೋಡಿದ್ರೆ ಹಣೆಗೆ ಏನಾದ್ರೂ ಇಟ್ಟಿದ್ದಾರಾ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ, ಅಷ್ಟು ಸಣ್ಣದಾಗಿ ಒಂದು ಬಟ್ಟನ್ನು ಇಟ್ಟಿರ್ತಾರೆ. ಏನಕ್ಕೆ ಅಂದ್ರೆ ಕಾಟಾಚಾರಕ್ಕೆ. ಬಟ್ಟಿಡ್ಲಿಲ್ಲ ಅಂದ್ರೆ ಮನೇಲಿ ಅಪ್ಪ ಅಮ್ಮ ಬೈತಾರಲ್ಲ ಅನ್ನೋ ಕಾಟಾಚಾರಕ್ಕೆ ಇಡುವಂತ ಸಣ್ಣ ಬಟ್ಟದು. ತಪ್ಪು ಹೆಣ್ಣು ಮಕ್ಕಳದಲ್ಲ, ಏನಕ್ಕೆ ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಹಣೆಗೆ ಕುಂಕುಮ ವಿಭೂತಿ ಇಡಬೇಕು ಅಂತ ಹೇಳ್ಕೊಡ್ತಿರುವಂತ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು, ನಾವು ಏನಕ್ಕೆ ದಪ್ಪದ ಕುಂಕುಮ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದು ಇಟ್ಟಿರ್ಬೇಕು ಹಣೆಗೆ. ಯಾಕೆ? ಕಾಟಾಚಾರಕ್ಕಲ್ಲಮ್ಮ, ಅದೊಂದು ಸಂಕೇತ. ಯಾವುದರ ಸಂಕೇತ? ಮಾರ್ಕಂಡ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರಲ್ಲ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ಜಗನ್ಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಕ್ರೋಧಿತರಾಗಿ ಶಾಂಭವತಾರನ್ನ ತಾಳಿವಿತ್ತು ಶುಂಭ ನಿಶುಂಭ ರಾಕ್ಷಸರ ಸಂಹಾರವನ್ನ ಮಾಡಿ ಆ ರಾಕ್ಷಸರ ರಕ್ತವನ್ನ ತೆಗೆದು ತಾಯಿ ತನ್ನ ಹಣೆಗಿಟ್ಕೊಂಡ್ರಂತೆ. ಅದರ ಸಂಕೇತವಾಗಿ ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಗಂಡಸಿಗೆ ಎಚ್ಚರಿಕೆಯನ್ನ ನೀಡ್ಲಿಕ್ಕೆ. ಒಂದು, ನಿನ್ನನ್ನ ತಾಯಿ ಸ್ಥಾನದಲ್ಲಿಟ್ಟು ಜಗನ್ಮಾತೆಯ ಸ್ಥಾನದಲ್ಲಿಟ್ಟು ಆರಾಧಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ನೀಡ್ಲಿಕ್ಕೆ ನಮ್ಮ ಹೆಣ್ಮಕ್ಳು ಜೀವಂತ ದುರ್ಗೆ ಇರುತ್ತೆ. ಹಣೆಗೆ ಕುಂಕುಮ ಇಡಬೇಕು ಅಂತ ಹಿರಿಯರು ಹೇಳ್ಕೊಟ್ಟಂತ ಸಂಸ್ಕಾರ. ಹೆಣ್ಮಕ್ಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಮನಲ್ಲಿರುವಂತ ಒಬ್ಬೊಬ್ಬ ಹಿಂದೂ ಹಣೆಗೆ ಕುಂಕುಮ ತಿಲಕ ವಿಭೂತಿ ಗಂಧ ಚಂದನ ಭಂಡಾರ ಏನೋ ಒಂದು ಇಟ್ಟಿರಲೇಬೇಕು. ಯಾಕೆ ಅಂದ್ರೆ ಅದು ನಮ್ಮ ಸ್ವಾಭಿಮಾನ.
ಆ ಕುಂಕುಮ ಯಾವುದರ ಸಂಕೇತ, ತಿಲಕ ಯಾವುದರ ಸಂಕೇತ? ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಯ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆಯೆತ್ತಿ ನಿಂತಿರುವಂತ ಮೃತ್ಯುವನ್ನು ಮಣಿಸಿ ಬರುತ್ತಾ ಇರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ. ಆದ್ರಿಂದ ಸ್ವಾಭಿಮಾನದಿಂದ ಹಣೆಗೆ ಕುಂಕುಮವನ್ನು ಇಡಿ. ಎಷ್ಟು ಜನಾಂಗಗಳಿಸಿ ಹೋದ್ವು. ಯುನಾನ ಮಿಸ್ ರೋಮ ಸಬ್ ಮಿಟ್ ಗೈ ಜಹಾं से कुछ बातें हस्ती मिटती नहीं हमारी. ಎಲ್ಲರೂ ಅಳಿಸಿ ಹೋದ್ರಪ್ಪ, ಈ ಒಂದು ಧರ್ಮ ಉಳಿದಿದೆ. ಅದಕ್ಕೆ ಆ ಕುಂಕುಮದ ತೇಜಸ್ಸಿನ ಬಗ್ಗೆ ಹೇಳೋದು, ಯೇ ಹೇ ದೇಖೋ ರಾಜಪೂತಾನ ನಾಜಿಸೆ ತಲವಾರೋं पे, इसने अपना जीवन काटा भर्जी तीर कटारों पे, कूद पड़ी थी हजारों पद्मिनियां अंगारों पे, इस मिट्टी का कण कण करा कुर्बानी की गाथा, इस मिट्टी से तिलक करो ये धरती है बलिदानों के ಅಂತ ಕವಿಗಳು ಬರೆದಂತ ಮಾತು. ಆ ಸ್ವಾಭಿಮಾನದ ಸಂಕೇತವಾಗಿ ಹಣೆಗೆ ತಿಲಕವನ್ನ ಧರಿಸ್ತಾ ಇದ್ದೀವಿ ನಾವು. ಆ ಸ್ವಾಭಿಮಾನ ನಮ್ಮಲ್ಲಿ ಬರಬೇಕು. ಹಿಂದುವಾಗಿ ಹಿಂದುತ್ವದ ಸ್ವಾಭಿಮಾನ. ನಮ್ಮ ಸ್ವಾಭಿಮಾನ ಯಾವುದು? ನೀನು ಯಾರು ಅಂತ ಕೇಳಿದಾಗ ಹಿಂದೂಗಳ ಪರಿಚಯ ಯಾವ ಸ್ವಾಭಿಮಾನದಿಂದ ತುಂಬಿರಬೇಕು? ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದಂತ ಸ್ವಾಭಿಮಾನದ ಸಾಲುಗಳು. ಪೂಜ್ಯನಿ ವಾಜಪೇಯಿ ಅವರು ಹೇಳ್ತಾರಲ್ಲ, ಹಿಂದೂಗಳ ಪರಿಚಯ. मैं शंकर का वह क्रोधा ललकर सकता जगो को क्षार क्षार, मैं डमरू का वह प्रलयंकार ध्वनि जिसमें नचता भीषण संभार, मैं मां दुर्गा का उन्मत्तहास, मैं मां काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि तनक उठे जलस्थल अंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा परिचय ಅಂತ ಪೂಜ್ಯನ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರೆದಂತ ಸಾಲುಗಳು. ಹಿಂದೂಗಳ ಸ್ವಾಭಿಮಾನದ ಪರಿಚಯ. ಈ ಹಿಂದೂಗಳ ಸ್ವಾಭಿಮಾನದ ಪರಿಚಯ ನಮ್ಮಲ್ಲಿ ಬಂದಾಗ ನಮ್ಮ ಧರ್ಮ ಜಾಗೃತಿ ನಾವು ಎದ್ದು ಬರ್ತೀವಿ. ಧರ್ಮ ಜಾಗೃತಿ ಯಾವ ಕೆಲಸ ಮಾಡಬೇಕಾಗಿದ್ರೆ ಮುಂದೆ ಧಾರ್ಮಿಕ ಕೆಲಸಗಳು ಈಗಾಗಲೇ ಮುಗ್ದೋಗಿದ್ದಿಲ್ಲ ಅಂತ ಸುಮ್ಮನೆ ಕೂರೋದಲ್ಲ ನನ್ನ ನೆಚ್ಚಿನ ಬಂಧುಗಳೇ. ರಾಮ ಮಂದಿರದ ಒಂದು ಕಾರ್ಯ ಸಾಕಾರಗೊಂಡಿದೆ. ಆದ್ರೆ ರಾಮ ಮಂದಿರಕ್ಕೆ ನಮ್ಮ ಜಾಗೃತಿ ನಿಲ್ಲೋದಲ್ಲ. ರಾಮ ಮಂದಿರದ ಮುಂದೆಗೆ ನಂತರ ಕೆಲಸ ಆಗ್ಲಿಕ್ಕಿದೆ. ಯಾವ ಕೆಲಸಗಳು? ಹಿರಿಯರು ಕರೆ ಕೊಟ್ಟಿದ್ದಾರೆ. अयोध्या तो भी जाकी है, मथुरा काशी बाकी है. ರಾಮ ಮಂದಿರ ವಾಪಸ್ ತಗೊಂಡಿದ್ದೀವಿ. ಮುಂದೆ ಸಂವಿಧಾನದ ಅಡಿಯಲ್ಲೇ ಕಾಶಿ ವಿಶ್ವನಾಥರ ಮಂದಿರವನ್ನು ವಾಪಸ್ ತಗೊಳ್ತೀವಿ. ಸಂವಿಧಾನದ ಅಡಿಯಲ್ಲೇ ಮಥುರಾ ಕೃಷ್ಣ ಜನ್ಮಭೂಮಿಯನ್ನು ವಾಪಸ್ ತಗೊಳ್ತೀವಿ. ಇದೇ ಹಿಂದೂಗಳ ಮುಂದಿನ ಸಂಕಲ್ಪ. ಸಂವಿಧಾನದ ಅಡಿಯಲ್ಲಿ ಆಗಬೇಕಾಗಿರುವಂತಹ ಸಾಕಾರಗೊಳ್ಳಬೇಕಾಗಿರುವಂತಹ ಸಂಕಲ್ಪಗಳು. ರಾಮ ಮಂದಿರದ ಮುಂದೆ ಒಂದು ದೀಪ ಹಚ್ಚಿಡಬೇಕಾದ್ರೆ ನಮ್ಗೆ 500 ವರ್ಷ ಬೇಕಾಯ್ತು. ರಾಮ ಮಂದಿರದ ಮುಂದೆ ಒಂದು ವೇದೋಕ್ತ ದೀಪ ಹಚ್ಚಿಟ್ಟು 500 ವರ್ಷಗಳು ಕಳೆದು ಹೋಗಿದ್ವಿ. ಆದ್ರೆ ಶ್ರೀರಾಮಚಂದ್ರನ ದಯೆ ಇವತ್ತು ಅದೇ ರಾಮ ಮಂದಿರದ ಮುಂದೆ 500 ವರ್ಷಗಳ ನಂತರ 28 ಲಕ್ಷ ದೀಪಗಳನ್ನು ಹಚ್ಚಿಡುವಂತ ಕೆಲಸವನ್ನ ಹಿಂದೂ ಸಮಾಜ ಮಾಡಿ ತೋರಿಸಿದ್ದೀವಿ. ಇದೇ ರೀತಿಯಲ್ಲಿ ಕಳೆದ 370 ವರ್ಷಗಳ ಕಾಲ ಕಾಶಿ ವಿಶ್ವನಾಥರು ನಮಗೋಸ್ಕರ ಕಾದು ಕೂತಿದ್ದಾರೆ ಒಂದು ವೇದೋಕ್ತ ದೀಪ ಹಚ್ಚಿಡ್ಲಿಕ್ಕೆ. 370ಕ್ಕೂ ಹೆಚ್ಚು ವರ್ಷಗಳು ಕಳೆದು ಹೋದವು ನನ್ನ ನೆಚ್ಚಿನ ಬಂಧುಗಳೇ. ಕಾಶಿ ವಿಶ್ವನಾಥರ ಆ ಮೂಲ ಶಿವಲಿಂಗದ ಮುಂದೆ ಒಂದು ದೀಪ ಹಚ್ಚಿಟ್ಟು ವೇದೋಕ್ತವಾಗಿ ಆ ಕಾಶಿ ವಿಶ್ವನಾಥರ ಕಾರ್ಯ ಸಾಕಾರಗೊಳ್ಳಬೇಕು. ಸಂವಿಧಾನದ ಅಡಿಯಲ್ಲಿ ಮಥುರಾ ಕೃಷ್ಣ ಜನ್ಮಭೂಮಿ ಕಾರ್ಯ ಸಾಕಾರಗೊಳ್ಳಬೇಕು. ಸಂವಿಧಾನದ ಅಡಿಯಲ್ಲಿ ಅಂದ್ರೆ ನಾವು ಜಾಗೃತರಾಗಿ ಬರಬೇಕು. ಜಾಗೃತರಾಗಿ ಬರುವಂತ ಕೆಲಸ ಯಾರಿಂದ ಶುರುವಾಗಬೇಕು? ತಾಯಿಗಳಿಂದಲೇ ಶುರುವಾಗಬೇಕಲ್ವಾ? ತಾಯಿದ್ರು ಮಕ್ಕಳಿಗೆ ಕನಸನ್ನು ಕಟ್ಟಿಕೊಡಿ. ಧಾರ್ಮಿಕತೆಯ ಕನಸು, ದೇಶದ ಪರವಾಗಿನ ಕನಸು. ಮಕ್ಕಳನ್ನ ಕೂರಿಸ್ಕೊಂಡು ಮಗು ನೀನ್ ಡಾಕ್ಟರ್ ಆಗು, ಲಾಯರ್ ಆಗು, ಇಂಜಿನಿಯರ್ ಆಗು, ಏನ್ ಬೇಕಾದ್ರೂ ಹೇಳಿ. ಆದ್ರೆ ಏನ್ ಹೇಳೋಕೆ ಮುಂಚೆ ಮಕ್ಕಳನ್ನ ಕೂರಿಸ್ಕೊಂಡು ಹೇಳಿ, ಮಗು ನೀನ್ ಡಾಕ್ಟರ್ ಆಗ್ತೀಯೋ ಇಲ್ವೋ, ಇಂಜಿನಿಯರ್ ಆಗ್ತೀಯೋ ಇಲ್ವೋ, ಲಾಯರ್ ಆಗ್ತೀಯೋ ಇಲ್ವೋ, ಏನಾಗೋಕ್ಕೂ ಮುಂಚೆ ನೀನು ಹುಟ್ಟಿರುವಂತ ಈ ಭಾರತ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆ ಆಗು, ನೈಜ ಹಿಂದೂ ಆಗು ಅಂತ ಆ ಮಕ್ಕಳಿಗೆ ಕನಸನ್ನ ಕಟ್ಟಿಕೊಡಿ. ಅದು ತಾಯಿಗಳು ಮಕ್ಕಳಿಗೆ ಕೊಡಬೇಕಾದಂತ ಸಂಸ್ಕಾರ. ಆ ಸಂಸ್ಕಾರದ ಭದ್ರ ಬುನಾದಿ ಯಾವ ರೀತಿ ಮಕ್ಕಳಲ್ಲಿ ತಳಹದಿಯಾಗಿ ಬೆಳುತ್ತೆ ಅಂದ್ರೆ, ಉದಾಹರಣೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಪುಟ್ಟ ಹುಡುಗನಾಗಿದ್ದಾಗ ನರೇಂದ್ರನಾಥ ದತ್ತ ತಂದೆ ಮುಂದೆ ಹೇಳ್ತಾರೆ, ಅಪ್ಪ ನಾನು ದೊಡ್ಡವನಾದ್ಮೇಲೆ ಸಾರಥಿವಾಲ ಆಗ್ತೀನಿ, ಬಂಡಿ ಓಡಿಸೋನಾಗ್ತೀನಿ ನಾನು ಅಂತ. ತಂದೆ ಇದನ್ನು ಕೇಳಿದ ತಕ್ಷಣ ತಂದೆ ಮಗನ ಕಪಾಳ ಹೊಡೆದ್ರು. ನಾಚಿಕೆ ಆಗಲ್ವೇನೋ ನಿನಗೆ? ನಿನ್ ತಂದೆ ನಾನು ವಿಶ್ವನಾಥ ದತ್ತ, ಕೋಲ್ಕತ್ತಾದ ಪ್ರಖ್ಯಾತ ವಕೀಲ ಇದ್ದೀನಿ, ಅಂತದ್ರಲ್ಲಿ ವಕೀಲನ ಮಗ ಸಾರಥಿವಾಲ ಆಗ್ಬೋದ, ಬಂಡಿ ಓಡಿಸೋನಾಗ್ಬೋದ? ನಾನು ವಕೀಲನಾಗ್ತೀನಿ ಅಂತ ಹೇಳು ಅಂತ ಅಪ್ಪ ಮಗನಿಗೆ ಹೊಡೆದ್ರು. ಮಗುವಿನ ಕಣ್ಣಲ್ಲಿ ಧಾರಾಕಾರ ನೀರು ನೋಡಿದಂತ ತಾಯಿ ಪುಟ್ಟ ಹುಡುಗ ವಿವೇಕಾನಂದ್ರ ನರೇಂದ್ರನಾಥ ದತ್ತನನ್ನ ಕೈ ಹಿಡ್ಕೊಂಡು ಮನೆ ಒಳಗಿರುವಂತ ಗರ್ಭಗುಡಿಯಲ್ಲಿ ಕೂರಿಸಿದ್ರು. ದೇವರ ಕೋಣೆಯಲ್ಲಿ ಕೂರಿಸಿ ಮಗುವಿನ ಕಣ್ಣೀರು ಉಣಿಸ್ತಾ ತಾಯಿ ಭುವನೇಶ್ವರಿ ಪುಟ್ಟ ಹುಡುಗ ಸ್ವಾಮಿ ವಿವೇಕಾನಂದರಿಗೆ ಮುಂದೆ ಇದ್ದಂತ ಭಗವದ್ಗೀತೆ ಪುಟವನ್ನ ತೋರಿಸಿ ಹೇಳ್ತಾರೆ, ಮಗು ನೀನು ಬಂಡಿ ಓಡಿಸೋನಾಗು, ಆದ್ರೆ ಬಂಡಿ
ಓಡಿಸೋನೇ ಆಗೋದಿದ್ರೆ ಶ್ರೀಕೃಷ್ಣ ಪರಮಾತ್ಮನಂತ ಧರ್ಮದ ಬಂಡಿ ಓಡಿಸೋನಾಗಪ್ಪ ನೀನು ಅಂತ ತಾಯಿ ಮಗನಿಗೆ ಕನಸು ಕಟ್ಟಿಕೊಟ್ರಲ್ಲ. ತಾಯಿ ಭುವನೇಶ್ವರಿ ದೇವಿ ಮಗನಿಗೆ ಕಟ್ಟಿಕೊಟ್ಟಂತ ಕನಸು ಅದೇ ಹುಡುಗ ಪುಟ್ಟ ನರೇಂದ್ರನಾಥದತ್ತ ಮುಂದೆ ಬೆಳೆದು ನಮ್ಮೆಲ್ಲರ ಕಂಗಳಲ್ಲಿ ಪ್ರಜ್ವಲಿಸುವಂತ ದಿವ್ಯ ದ್ಯೋತಕವಾದಂತ ಸಿಡಿಲ ಸಂತ ಮಾನವ ಕೇಸರಿ ಸ್ವಾಮಿ ವಿವೇಕಾನಂದರಾಗಿ ಬೆಳೆದು ನಿಂತು ತಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ ಕನಸು. ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಜಗತ್ತಲ್ಲಿ ಏನು ಬದಲಾವಣೆಯನ್ನ ಬೇಕಾದ್ರೂ ತರಬಹುದು. ಅದಕ್ಕೆ ಇವತ್ತಿಗೂ ಒಂದೊಂದು ಐತಿಹಾಸಿಕ ವ್ಯಕ್ತಿಗಳನ್ನ ನಾವು ನೆನಪಿಸ್ಕೊಂಡ್ರು ಅವರೆಲ್ಲರನ್ನು ತಾಯಿ ಹೆಸರಿಂದಲೇ ಗುರುತಿಸೋದು. ನಾವ್ ಇವತ್ತಿಗೂ ಅರ್ಜುನನನ್ನ ಏನಂತ ನೆನಪಿಸ್ಕೊಂತೀವಿ? ಕೌಂತೆಯ ಕುಂತಿ ಪುತ್ರ ಅರ್ಜುನ ಅಂತ ನೆನಪಿಸ್ಕೊಂತೀವಿ. ಕುಂತಿಯ ಮಗ ಅರ್ಜುನ. ಇವತ್ತಿಗೂ ಭೀಷ್ಮರನ್ನ ನೆನಪಿಸ್ಕೊಂತೀವಿ ಏನಂತ? ಗಂಗಾ ಪುತ್ರ ಭೀಷ್ಮ. ಇವತ್ತಿಗೂ ಕೃಷ್ಣನನ್ನ ನೆನಪಿಸ್ಕೊಂತೀವಿ, ರಾಮರನ್ನ ನೆನಪಿಸ್ಕೊಂತೀವಿ. ದಶರಥನ ಮಗ ರಾಮ ನೆನಪಾಗ್ತಾ ಇಲ್ವೋ? ಆದ್ರೆ ದಿನಾ ಬೆಳಗಿದ್ದು ಸುಪ್ರಭಾತ ಆಡ್ತೀವಿ. ಕೌಶಲ್ಯ ಸುಪ್ರಾಜ ರಾಮ, ಕೌಶಲ್ಯ ಮಗ ರಾಮ ಬೆಳಗಾಗಿ ಎದ್ದೇಳಪ್ಪ. ಮಗ ಕೃಷ್ಣ ವಾಸುದೇವನ ಮಗ ನೆನಪಾಗ್ತಾ ಇಲ್ವೋ? ಆದ್ರೆ ಯಶೋಧಾನಂದರ ಶ್ರೀಕೃಷ್ಣ ಪರಮಾತ್ಮ ಅಂತ ಮನ್ನಲ್ಲಿ ಹೇಳ್ಕೊಟ್ಟಿದ್ದಾರೆ. ದೇವಕಿಯನಂದರ ಶ್ರೀಕೃಷ್ಣ ಪರಮಾತ್ಮ ಅಂತ ಮನ್ನಲ್ಲಿ ಹೇಳ್ಕೊಟ್ಟಿದ್ದಾರೆ. ಕುಮಾರವ್ಯಾಸರು ಗದುಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂಧಿನಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನ ಬೇಡ್ತಾರೆ. ಏನಂತ ಆಶೀರ್ವಾದ ಬೇಡೋದು? ಕುಮಾರವ್ಯಾಸರು ಆಶೀರ್ವಾದವನ್ನ ಕೇಳ್ತಾರಲ್ಲ, ವೇದ ಪುರುಷನ ಸುತನ ಸುತನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವರ್ತುಳನ ಭುಜ ಬಲದಿಗಳ ನನ್ನ ನಮ್ವೇನಾದಿನ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲೋಗತುಗಿವಿನದ ನಾರಾಯಣ. ವೇದ ಪುರುಷ ಚತುರ್ಮುಖ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಪೂರ್ಣಿಮಾ, ಪೂರ್ಣಿಮನ ಸಹೋದರ ಕಶ್ಯಪ, ಕಶ್ಯಪನ ಹೆಮ್ಮಗ ಅಂದ್ರೆ ಹಿರಿಯ ಮಗ ಇಂದ್ರ, ಇಂದ್ರನ ಮಗ ಅರ್ಜುನ, ಅರ್ಜುನನ ತಳೋದರಿ ಅಂದ್ರೆ ಅರ್ಜುನನ ಪತ್ನಿ, ಅರ್ಜುನನ ಪತ್ನಿಯ ಸೋದರ ಮಾವ ಕಂಸ, ಕಂಸನ ಮಾವ ಜರಾಸಂಧ ಅಂತ ಜರಾಸಂಧನ ಭುಜಬಲದಿ ತನ್ನ ತೋಳ್ಬಲ ತಾಕತ್ತಿಂದ ಸೋಲಿಸಿದವ ಭೀಮ, ಭೀಮರ ಅಗ್ರಜ ಅಂದ್ರೆ ಅಣ್ಣ ಯುಧಿಷ್ಠಿರ, ಯುಧಿಷ್ಠಿರ ತಾಯಿ ಕುಂತಿ, ಕುಂತಿಯನಾದಿನಿ ದೇವಕಿ, ಅಂಥ ದೇವಕಿ ಜಠರದಲ್ಲಿ ಅರ್ಥಾತ್ ರತ್ನಗರ್ಭದಲ್ಲಿ ಜನಿಸಿದ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರನ್ನೂ ಸಲಹಿಲಿ ಅಂತ ಎಷ್ಟು ಸುಂದರ ದೃಷ್ಟಾಂತವನ್ನು ಕುಮಾರವ್ಯಾಸರು ಗದುಗಿನ ಭಾರತದಲ್ಲಿ ನೀಡಿದ್ದಾರೆ. ನೀವು ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿದ್ರು ಕೊನೆಗೆ ಮಗುವಿನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಅವರ ತಾಯಿ ಹೆಸರಿಂದಲೇ ಪರಿಚಯ ಮಾಡ್ಕೊಡ್ಬೇಕು. ಕಾರಣ ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂತ ಪಾತ್ರ ಅಷ್ಟು ಘನವಾಗಿರುತ್ತೆ ಅನ್ನೋ ಕಾರಣದಿಂದ ಆ ಮಕ್ಕಳಿಗೆ ಆದ್ರಿಂದ ತಾಯಿಯಿಂದಲೇ ಸಂಸ್ಕಾರವನ್ನ ತುಂಬಬೇಕು. ಮನೆ ಅಯೋಗ್ಯ ಆಗಲಿ, ಮನೆಯ ಮಕ್ಕಳು ರಾಮರಂತೆ ತಯಾರಾಗಿ ಬರಲಿ. ನಮ್ಮ ಮಕ್ಕಳು ಯಾರು ಸಾಮಾನ್ಯರಲ್ಲ. ನನ್ನ ನೆಚ್ಚಿನ ಬಂಧುಗಳೇ, ಕವಿಗಳೊಬ್ರು ಬರೀತಾರಲ್ಲ, ಚಂದನ್ನೇ से देश की मिट्टी नदी नदिया गंगा है हर बाला देवी की प्रतिमा बच्चा बच्चा राम है ಅಂತ ರಾಮರಂತ ಮಕ್ಕಳು ಮನೆಯಲ್ಲಿ ಹುಟ್ಟು ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಗಳು ಕೌಶಲ್ಯ ಆಗಿ ಮಕ್ಕಳು ರಾಮರಂತೆ ತಯಾರಾಗಿ ಬರ್ತಾರೆ, ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರ್ತಾರೆ. ಮನೆ ಅಯೋಧ್ಯ ಆಗುತ್ತೆ, ಇಡೀ ದೇಶ ರಾಮರಾಜ್ಯವಾಗುತ್ತೆ. ದೇಶ ರಾಮರಾಜ್ಯವಾಗಬೇಕಂದ್ರೆ ಅದರ ಕಾರ್ಯ ಮನೆಗಳಿಂದ ಶುರುವಾಗಬೇಕು, ತಾಯಿಯಂದಿರಿಂದ ಶುರುವಾಗಬೇಕು. ತಾಯಿದ್ರು ಮಕ್ಕಳಿಗೆ ಧಾರ್ಮಿಕ ಸಂಸ್ಕಾರ ಕೊಡಿ, ಕನಸು ಕಟ್ಟಿಕೊಡಿ. ಮುಂದಿನ ಕನಸು ಯಾವುದು? ಕೃಷ್ಣರ ಕಾರ್ಯದ ಕನಸು ಸಂವಿಧಾನದ ಅಡಿಯಲ್ಲಿ, ಕಾಶೀಶ್ವನಾಥರ ಕಾರ್ಯದ ಕನಸು ಸಂವಿಧಾನದ ಅಡಿಯಲ್ಲಿ. ಒಂದಂತೂ ಸತ್ಯ ನನ್ನ ನೆಚ್ಚಿನ ಬಂಧುಗಳೇ, ನಾವು ಕೃಷ್ಣರ ಕಾರ್ಯ ಸಾಕಾರಗೊಳಿಸಲಿಕ್ಕೆ ನಾವು ಮುಂದಾಗಿ ಬಂದ್ರೆ, ಕಾಶಿ ವಿಶ್ವನಾಥರ ಕಾರ್ಯ ಸಾಕಾರಗೊಳಿಸಲಿಕ್ಕೆ ನಾವು ಸಂವಿಧಾನದ ಅಡಿಯಲ್ಲಿ ಮುಂದಾಗಿ ಬಂದ್ರೆ, ಸಂವಿಧಾನದ ಅಡಿಯಲ್ಲೇ ನಮ್ಗೆ ಜಯ ತಂದುಕೊಡುವಂತ ಕೆಲಸವನ್ನ ಭಗವಂತನೇ ಮಾಡ್ತಾನೆ, ಕೃಷ್ಣನೇ ಮಾಡ್ತಾರೆ. ಇದು ಕೃಷ್ಣನೇ ಕೊಟ್ಟಿರುವಂತ ಮಾತು, ಇದು ದಾಸರು ಹೇಳಿರುವಂತ ಮಾತು. ಕನಕದಾಸರು ದಾಸ ಸಾಹಿತ್ಯದಲ್ಲಿ ಬರೀತಾರಲ್ಲ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆ ಕಟ್ಟಿ ನೀರಲ್ಲವರು ಯಾರು? ತೆರೆದ ಸ್ವಾಮಿ ತಾ ಹೊರಗಿಡಾಗಲು ಬಿಡದ ರಕ್ಷಿಪನ, ಇದಕ್ಕೆ ಸಂಶಯವಿಲ್ಲ. ಗಿಡಮರದಲ್ಲಿ ಕೂತು ಕೂಗುವ ಮೃಗ ಪಕ್ಷಿಗಳಿಗೆ ಅಲ್ಲಲ್ಲಿಗೆ ಆಹಾರ ಬಿಟ್ಟವರು ಯಾರು? ಪಡೆದ ಜನನಿ ತೆರೆದ ಸ್ವಾಮಿ ತಾ ಹೊರಗಿಡಾಗಲು ಬಿಡದ ರಕ್ಷಿಪರು, ಇದಕ್ಕೆ ಸಂಶಯವಿಲ್ಲ. ಕಲ್ಲಿನಲ್ಲಿ ಕೂತು ಕೂಗುವ ಕಪ್ಪಿಗೆ ಅಡಿಗಡಿಗೆ ಆಹಾರವಿತ್ತವರು ಯಾರು? ಇದಕ್ಕೆ ಚಿಂತಿಸಿದಿರು ತಾಳು ಮನವೇ, ಕಾಗಿನೆಲೆ ಆದಿಕೇಶವ ಎಲ್ಲರನ್ನೂ ಸಲಹುವಂತ ಕನಕದಾಸರು ಬರೆದಂತ ದಾಸ ಸಾಹಿತ್ಯದ ಮಾತು. ಯಾರಿದ್ದಾರೆ ನಮ್ಮ ರಕ್ಷಣೆ ಮಾಡ್ಕೊಳ್ಳಿಕ್ಕೆ, ಯಾರಿದ್ದಾರೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ ಅಂದ್ರೆ ಭಗವಂತ ನಿಂತಿದ್ದಾನೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ, ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ ನಮಗೆ ಜೀವನ ತಂದುಕೊಡ್ಲಿಕ್ಕೆ. ಇದು ಕೃಷ್ಣನೇ ಭಗವದ್ಗೀತೆಯ ಕೊನೆ 18ನೇ ಅಧ್ಯಾಯದ ಕೊನೆ 78ನೇ ಶ್ಲೋಕ, ಕೃಷ್ಣರ ಕೊನೆಯ ಮಾತು. ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ಧನುರ್ಧರ ತತ್ರ ಶಿವಜಾಭೂತಿ ಧ್ರುವಾನಿ ತಿರ್ಮ ತಿರುಮಮ. ಎಲ್ಲಿ ನಾನು ಯೋಗೇಶ್ವರ ಕೃಷ್ಣ ಇರ್ತೀನೋ, ಎಲ್ಲಿ ನನ್ನನ್ನು ಪಾಲಿಸುವಂತ ನನ್ನ ಭಕ್ತಾದಿಗಳಿರ್ತೀರೋ, ನಿಮ್ಮ ಎಲ್ಲಾ ಕಾರ್ಯಕ್ಕೂ ಜಯ ತಂದುಕೊಡುವಂತ ಕೆಲಸ ನಾನೇ ಮಾಡ್ತೀನಿ ಅಂತ ಕೃಷ್ಣನೇ ಕೊಟ್ಟು ಹೋಗಿರುವಂತ ಮಾತು ಕೊಟ್ಟವ್ರು ಯಾರು? ಸಾಮಾನ್ಯರಲ್ಲ, ಭಗವಂತ. ಬೇರೆ ಬೇರೆ ಮತ ಗ್ರಂಥಗಳನ್ನು ಓದ್ತಿರ್ಬೇಕಾದ್ರೆ ನಮ್ಗೆ ಅರ್ಥ ಆಗೋದು. ಒಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಆ ಗ್ರಂಥದಲ್ಲಿ ಓದ್ತಿರ್ಬೇಕಾದ್ರೆ ನಾವು ತಿಳ್ಕೊಂತೀವಿ, ಆ ಗ್ರಂಥದಲ್ಲಿ ತಿಳಿಸಲಾಗಿದೆ ನಾನು ಭಗವಂತನ ಮಗ ಬಂದಿದ್ದೀನಿ, ದಿ ಸನ್ ಆಫ್ ಗಾಡ್, ಭಗವಂತನ ಸಂತಾನ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ಧರಿಸಲಿಕ್ಕೋಸ್ಕರ. ಇನ್ನೊಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಅದರಲ್ಲಿ ತಿಳಿಸಲಾಗಿದೆ
ಜನರನ್ನು ಉದ್ಧರಿಸಲಿಕ್ಕೋಸ್ಕರ. ಆದ್ರೆ ನನ್ನ ಧರ್ಮದಲ್ಲಿ ಭಗವಂತನ ಮಗ ಬಂದಿದ್ದೀನಿ ನಾನು ಹೇಳಿಲ್ಲ, ಭಗವಂತನ ಸಂತಾನ ಹೇಳಲಿಲ್ಲ, ಭಗವಂತನ ಸಂದೇಶ ತಂದಿದ್ದೀನಿ ಹೇಳಲಿಲ್ಲ. ಬದಲಿಗೆ ಭಗವದ್ಗೀತೆ 11ನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭದಲ್ಲಿ ವಿರಾಟ ರೂಪವನ್ನು ತಾಳಿದ್ದಂತ ಶ್ರೀಕೃಷ್ಣ ಪರಮಾತ್ಮ ಗೀತಾಚಾರ್ಯ ಕೃಷ್ಣ ಅರ್ಜುನಿಗೆ ಕರೆ ಕೊಡ್ತಾ ಜಗತ್ತಿಗೆ ಕರೆಯನ್ನು ಕೊಟ್ಟರು. ಅಹಮ್ಮಾತ್ಮ ಗುದಾಕೇಶ ಸರ್ವಭೂತ ಶಸ್ಥಿತ ಆ ಮಾತಿಶ್ಚ ಭೂತಾನ ಮಂತೇವಚ. ಅರ್ಜುನ, ಆದಿಯೂ ನಾನೇ, ಅಂತ್ಯಕಾಲವೂ ನಾನೇ, ಭೂತಕಾಲವೂ ನಾನೇ, ಭವಿಷ್ಯತ್ ಕಾಲವೂ ನಾನೇ, ಪ್ರಸ್ತುತ ಕಾಲವೂ ನಾನೇ. ಜಗತ್ತಿನ ಪ್ರಕೃತಿ ಅಣು ರೇಣು ತೃಣ ಕಾಷ್ಟೆ ಕಣ ಕಣದಲ್ಲೂ ವಾಸಿಸುವಂತ ಆತ್ಮಗಳನ್ನು ನಿಗ್ರಹಿಸುವಂತ ಪರಮಾತ್ಮ ಭಗವಂತ ಅಂತ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ನಾನೊಬ್ಬನೇ ಶ್ರೀಕೃಷ್ಣ ಪರಮಾತ್ಮ. ಇದನ್ನ ಜಗತ್ತಿಗೆ ಘಂಟಾಘೋಷವಾಗಿ ಸಾರಿ ಬಿಡುವಂತ ನಾನೇ ಭಗವಂತ ಅಂತ ಒಪ್ಪಿಕೊಂಡಂತ ಏಕೈಕ ಧರ್ಮ ಅದು ನನ್ನ ಸನಾತನ ಹಿಂದೂ ಧರ್ಮದಲ್ಲಿ ಮಾತ್ರ, ನನ್ನ ಭಾರತದ ಮಣ್ಣಿನಲ್ಲಿ ಮಾತ್ರ. ನಮ್ಮ ಧರ್ಮ, ನಮ್ಮ ಪರಂಪರೆ, ಸಂಸ್ಕೃತಿಗಿರುವಂತ ಶ್ರೇಷ್ಠತೆ ಅಂತ ಹೌದು. ಇಂತಹ ಧರ್ಮದ ಉಳಿವಿಗೆ ನಾವು ಮುಂದಾಗೋಣ ಅಂತ ಹೇಳ್ತಾ ಭಗವಂತ ಕೊಟ್ಟಿರುವಂತ ಮಾತು, ನಿಮ್ಮ ಧರ್ಮ ಕಾರ್ಯಕ್ಕೆ ನಾನೇ ಸಂವಿಧಾನದ ಅಡಿಯಲ್ಲಿ ಭಗವಂತ ಜೀವನ ತಂದು ಕೊಡ್ತಾರೆ. ಆ ನಂಬಿಕೆ ನಾವು ಇಟ್ಟುಕೊಂಡು ಆ ಹಾದಿಯಲ್ಲಿ ನಾವು ಮುಂದೆ ಸಾಗೋಣ. ಒಂದಂತೂ ಸತ್ಯ, ನನ್ನ ನೆಚ್ಚಿನ ಬಂಧುಗಳೇ, ಪ್ರಶ್ನೆಗಳು ಕೇಳೋರು ಸಾವಿರಾರು ಜನ ಉಟ್ಕೊಂತಾರೆ. ಈಗಾಗಲೇ ಪ್ರಶ್ನೆಗಳು ಬಂದಿದ್ದಾವೆ. ನಮ್ಮದೇ ದೇಶದಲ್ಲಿ ಇತ್ತು ಕೇಳ್ತಾರೆ, ನೀವ್ ಹಿಂದೂಗಳು ಇಷ್ಟು ವರ್ಷ ರಾಮ ಮಂದಿರ ಬೇಕು ಅಂತ ಹೇಳ್ತಿದ್ರಿ, ಈ ಕಾಶಿ ವಿಶ್ವನಾಥ ಮಂದಿರ ಬೇಕು ಅಂತ ಹೇಳ್ತಿದ್ದೀರಾ, ಮುಂದೆ ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಸಂವಿಧಾನದ ಅಡಿಯಲ್ಲಿ ಅಂತ ಹೇಳ್ತೀರಾ. ಹೀಗೆ ಹೇಳ್ತಾ ಹೋದ್ರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಬರೆದಿರುವಂತ ಪ್ರಕಾರ, ಸಾವರ್ಕರ್ ಅಂತ ಇತಿಹಾಸಕಾರರು ತಮ್ಮ ಪುಸ್ತಕ 6 Books of Indian History ಪುಸ್ತಕದಲ್ಲಿ ಬರೆದಿರುವಂತ ಪ್ರಕಾರ ಭಾರತದಲ್ಲಿ ಮೊಘಲರು ನಾಶ ಮಾಡಿ ಹೋಗಿರುವಂತ 35,000 ಹಿಂದೂ ದೇವಸ್ಥಾನಗಳಿದ್ದಾವೆ. ಮೊಘಲರ ಕೈಯಿಂದ ನಾಶವಾಗಿರುವಂತ 35,000 ಹಿಂದೂ ದೇವಾಲಯಗಳು. ಹಾಗಿದ್ರೆ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರ ಪ್ರಕಾರ, ಸಾವರ್ಕರ್ ಅಂತ ಲೇಖಕರು ತಮ್ಮ ಪುಸ್ತಕದಲ್ಲಿ ಬರೆದಿರುವಂತ ಪ್ರಕಾರ, ನೀವು ಹಿಂದೂಗಳು ಆ 35,000 ಹಿಂದೂ ದೇವಸ್ಥಾನಗಳನ್ನು ಸಂವಿಧಾನದ ಅಡಿಯಲ್ಲಿ ವಾಪಸ್ ತಗೊಂಡು ಬಿಡ್ತೀರಾ? ತಾಜ್ ಮಹಲ್ ಕೂಡ ಸೀತಾರಾಮ್ ಗೋಯಲ್ ಅಂತ ಇತಿಹಾಸಕಾರರು ಬರೀತಾರೆ, ಸಾವರ್ಕರ್ ಅಂತ ಲೇಖಕರು ಬರೆದಿದ್ದಾರೆ ತಮ್ಮ ಪುಸ್ತಕಗಳಲ್ಲಿ. ತಾಜ್ ಮಹಲ್ ಕೂಡ ಶಹಜಾನ್ ಕಟ್ಟಿಸಿದ ತಾಜ್ ಮಹಲ್ ಅಲ್ಲ, ಅಲ್ಲೊಂದು ಶಿವಲಿಂಗವಿತ್ತು, ಅದು ಶಿವನ ದೇವಸ್ಥಾನ. ಶಹಜಾನ್ ಮೋಸದಿಂದ ಅಲ್ಲಿದ್ದ ಶಿವಲಿಂಗವನ್ನ ಭಗ್ನಗೊಳಿಸಿ ಅಲ್ಲೊಂದು ಗೋರಿ ಕಟ್ಕೊಂಡು ತಾಜ್ ಮಹಲ್ ನಂದು ಅಂತ ಹೇಳ್ಕೊಂಡ ಅಂತ ಒಂದಿಷ್ಟು ಜನ ಲೇಖಕರು ಇತಿಹಾಸಕಾರರು ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಾಗಿದ್ರೆ ಅವರ ಪ್ರಕಾರ ನೀವ್ ಹಿಂದೂಗಳು ತಾಜ್ ಮಹಲ್ ಕೂಡ ವಾಪಸ್ ತಗೊಂಡು ಬಿಡ್ತೀರಾ ಸಂವಿಧಾನದ ಅಡಿಯಲ್ಲಿ ಶಿವ ದೇವಸ್ಥಾನ ಅಂತ ಹೇಳಿ ಅಂತ ಪತ್ರಕರ್ತರೊಬ್ಬರು ವಕೀಲರಿಗೆ ಮಾಡಿದಂತ ಪ್ರಶ್ನೆ. ಈಗ ಪ್ರಸ್ತುತ ಕಾಶಿ ವಿಶ್ವನಾಥರ ಮಂದಿರದ ಕೇಸನ್ನ ಕೋರ್ಟ್ ನಲ್ಲಿ ನಡೆಸ್ತಾ ಇರುವಂತ ವಕೀಲರು ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ಅಂತ ಅವರ ಹೆಸರು. ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ಕೂತು ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದಂತ ಮಾತಿದು. ಪತ್ರಕರ್ತರು ತಾಜ್ ಮಹಲ್ ನೀವು ಹಿಂದೂಗಳು ವಾಪಸ್ ತಗೊಂಡು ಬಿಡ್ತೀರಾ ಅಂತ ಕೇಳಿದಾಗ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಪತ್ರಕರ್ತರಿಗೆ ಉತ್ತರ ಕೊಟ್ಟರಂತೆ, ತಾಜ್ ಮಹಲ್ ನ ಬಗ್ಗೆ ನೀವೀಗ ಮಾತಾಡ್ತಾ ಇದ್ದೀರಪ್ಪ, ನಾನು 2015ರಿಂದ ತಾಜ್ ಮಹಲ್ ಕೇಸನ್ನು ಕೋರ್ಟ್ ನಲ್ಲಿ ನಡೆಸ್ತಾ ಇದ್ದೀನಿ. ಇನ್ ಕೆಲವು ವರ್ಷ ತಾಜ್ ಮಹಲ್ ಕೂಡ ಶಹಜಾನ್ ಕಟ್ಟಿಸಿದ್ದಲ್ಲ, ಅಲ್ಲೊಂದು ಶಿವಲಿಂಗವಿತ್ತು, ಅದು ಶಿವನ ದೇವಸ್ಥಾನ, ಅದು ತೇಜೋಮಹಲ್ ಅಂತ ಸಂವಿಧಾನದ ಅಡಿಯಲ್ಲೇ ತೇಜೋಮಹಲ್ ಅನ್ನ ವಾಪಸ್ ತಗೊಳ್ಳುವಂತ ಕೆಲಸ ಹಿಂದೂ ಸಮಾಜ ಮಾಡ್ಲಿಕ್ಕಿದೆ ಅಂತ ಶ್ರೀ ವಿಷ್ಣು ಶಂಕರ್ ಜಿ ಜೈನ್ ವಕೀಲರು ಕೊಟ್ಟಂತ ಉತ್ತರ. ಇಂಥ ಉತ್ತರವನ್ನ ಕೇಳಿದಾಗ ಹೆಮ್ಮೆ ಆಯ್ತು ನನ್ನ ನೆಚ್ಚಿನ ಬಂಧುಗಳೇ. ಕೊನೆಗೂ ಹಿಂದೂಗಳು ಜಾಗೃತರಾಗಿದ್ದೀವಿ. ಡಿ.ವಿ.ಜಿ ಅವರು ಬರೆದಂತ ಮಾತು, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ, ಭವ್ಯಕ್ಕೆ ಹದ್ದಿಲ್ಲ, ಆಶ್ಚರ್ಯ ಹೀಗಲ್ಲ, ಸಿದ್ಧನಿರು ಸಕಲ ಕಮ್ಮಂಕುತಿಮ್ಮ. ಎಲ್ಲವೂ ಕೈ ತಪ್ಪಿ ಹೋಯ್ತು ಅನ್ನೋ ಪರಿಸ್ಥಿತಿ ಬಂದಾಗ, ದೇವರುಗಳು ನಿದ್ರಿಸುತ್ತಿದ್ದಾರೆ, ಕರ್ಮ ಎದ್ದು ಕುಣಿದಾಡ್ತಿದೆ ಅನ್ನೋ ಪರಿಸ್ಥಿತಿ ಬಂದಾಗಲೂ ನಮ್ಮನ್ನ ಕಾಯ್ಲಿಕ್ಕೆ, ಈ ಧರ್ಮವನ್ನ ಕಾಯ್ಲಿಕ್ಕೆ ಆ ಒಂದು ಶಕ್ತಿ ಸದಾ ಜಾಗೃತವಾಗಿ ನಿಂತಿರುತ್ತೆ. ಆ ಒಂದು ಶಕ್ತಿ ಶಿವನ ರೂಪದಲ್ಲೋ, ಬ್ರಹ್ಮನ ರೂಪದಲ್ಲೋ, ವಿಷ್ಣುವಿನ ರೂಪದಲ್ಲೋ, ಕಾಳಿಯ ರೂಪದಲ್ಲೋ ನಮ್ಮೆಲ್ಲರನ್ನು ಕಾಯುವಂತ ಕೆಲಸ ಮಾಡೇ ಮಾಡುತ್ತೆ. ಆ ಭಗವಂತನ ಮೇಲೆ ನಂಬಿಕೆ ನೀಡಿ ಆ ಕೃಷ್ಣನ ಕಾರ್ಯ ಸಂವಿಧಾನದ ಅಡಿಯಲ್ಲಿ ಸಾಕಾರಗೊಳ್ಳಬೇಕು. ಆದ್ರೆ ಈಗಾಗಲೇ ಪ್ರಶ್ನೆಗಳು ಬಂದಿದ್ದಾವೆ. ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಮಧುರಾ ಕೃಷ್ಣ ಜನ್ಮಭೂಮಿಯನ್ನು ಸಂವಿಧಾನದ ಅಡಿಯಲ್ಲಿ ವಾಪಸ್ ತಗೊಳ್ಬೇಕು ಅನ್ನೋ ಮಾತುಗಳು ಬಂದಾಗ ಒಬ್ಬರು ಪ್ರಶ್ನೆ ಕೇಳಿದ್ರು. ಅನೇಕ ಪ್ರಶ್ನೆ ಕೇಳ್ತಾರೆ, ಮಧುರಾ ಕೃಷ್ಣ ಜನ್ಮಭೂಮಿ ಬೇಕು ಅಂತ ಹೇಳ್ತೀರಾ ಸಂವಿಧಾನದ ಅಡಿಯಲ್ಲಿ, ಆದ್ರೆ ಕೃಷ್ಣ ಅಲ್ಲೇ ಹುಟ್ಟಿದ್ರು, ನಿಮ್ಮ ಹತ್ರ ಏನು ಸಾಕ್ಷಿ? ಕೃಷ್ಣನ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಪುರಾವೆಗಳಿದ್ದಾವೆ? ಒಂದಿಷ್ಟು ಜನ ಮಾಡುವಂತ ಪ್ರಶ್ನೆ. ಈ ಪ್ರಶ್ನೆಗಳು ಬಂದಾಗ್ಲೂ, ಕೃಷ್ಣನ ಅಸ್ತಿತ್ವಕ್ಕೆ ಪ್ರಶ್ನೆ ಎದ್ದಾಗ್ಲೂ ನಮ್ಮನೆ ಮಕ್ಕಳಲ್ಲಿ ಎಷ್ಟು ಧರ್ಮ ಸಂಸ್ಕೃತಿ ಜಾಗೃತಿ ಮೂಡಿರ್ಬೇಕಂದ್ರೆ ನಮ್ಮನೆ ಒಂದೊಂದು ಮಗು ಆಗ್ಲೂ ಕೂಡ ಏನೇ ತಟ್ಕೊಂಡು ಹೇಳ್ಕೊಳ್ಬೇಕು, ರಾಮರ ವಂಶವೃಕ್ಷಕ್ಕೆ ಮಾತ್ರ ಅಲ್ಲಪ್ಪ, ಶ್ರೀಕೃಷ್ಣ ಪರಮಾತ್ಮನ ವಂಶವೃಕ್ಷದ ಅಸ್ತಿತ್ವಕ್ಕೂ ಕೂಡ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಭಗವಂತನ ಕೃಪಾಶೀರ್ವಾದದಿಂದ.
ಮೊದಲಿಗೆ ಬಂದದ್ದು ಶ್ರೀ ವಿಷ್ಣು, ಶ್ರೀ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ವೈವಾಸ್ವನ, ವೈವಾಸ್ವನ ಮಗ ಮನು, ಮನುವಿನ ಮಗ ಇಳ, ಇಳನ ಮಗ ಪುರೂರವ, ಪುರೂರವನ ಮಗ ಅಯು, ಅಯುವಿನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ಯದು, ಯದುವಿನ ಮಗ ಕ್ರೋಸ್ತು, ಕ್ರೋಸ್ತುವಿನ ಮಗ ಧ್ವಜೀವನ್, ಧ್ವಜೀವನ್ನ ಮಗ ಸ್ವಾತಿ, ಸ್ವಾತಿಯ ಮಗ ಋಷಂಕು, ಋಷಂಕುವಿನ ಮಗ ಚಿತ್ರಾರ್ಥ, ಚಿತ್ರಾರ್ಥನ ಮಗ ಶಶಿಬಿಂದು, ಶಶಿಬಿಂದುವಿನ ಮಗ ಪೃಥುಷಾರ, ಪೃಥುಷಾರನ ಮಗ ಪೃಥೋತ್ತಮ, ಪೃಥೋತ್ತಮನ ಮಗ ಉಷಾನು, ಉಷಾನ್ನ ಮಗ ಶಿತಾಪು, ಶಿತಾಪುವಿನ ಮಗ ರುಕುಮಕವಚ, ರುಕುಮಕವಚನ ಮಗ ಪಾರವೃತ, ಪಾರವೃತನ ಮಗ ಜ್ಞಾವೋಗ, ಜ್ಞಾವೋಗನ ಮಗ ವಿಧ್ರಮ, ವಿಧ್ರಮನ ಮಗ ಕ್ರೋತ್, ಕ್ರೋತ್ನ ಮಗ ಕುಂತಿ, ಕುಂತಿ ಮಗ ದೃಷ್ಟಿ, ದೃಷ್ಟಿ ಮಗ ನಿಧೃತಿ, ನಿಧೃತಿ ಮಗ ದಾಸಾಯಿ, ದಾಸಾಯಿ ಮಗ ವ್ಯೋಮ, ವ್ಯೋಮನ ಮಗ ಜಿಮುತ, ಜಿಮುತನ ಮಗ ವಿಕೃತಿ, ವಿಕೃತಿ ಮಗ ಭೀಮರಥ್, ಭೀಮರಥ ಮಗ ನವರಥ್, ನವರಥನ ಮಗ ದಾಶರಥ್, ದಾಶರಥನ ಮಗ ಶಾಕುನಿ, ಶಾಕುನಿ ಮಗ ಕರಂಭಿ, ಕರಂಭಿ ಮಗ ವಿಧ್ವರಥ್, ವಿಧ್ವರಥನ ಮಗ ಶೂರ, ಶೂರನ ಮಗ ಶಾಮಿಲ್, ಶಾಮಿಲ್ನ ಮಗ ಪ್ರತಿಕ್ಷಾತ್ರ, ಪ್ರತಿಕ್ಷಾತ್ರನ ಮಗ ಸ್ವಯಂಭೋಜ, ಸ್ವಯಂಭೋಜನ ಮಗ ಹೃದಿಕ್, ಹೃದಿಕ್ನ ಮಗ ದೇವಗರ್ಭ, ದೇವಗರ್ಭನ ಮಗ ಶೂರಸೇನ, ಶೂರಸೇನ ಮಗ ವಾಸುದೇವ, ವಾಸುದೇವನ ಮಗನೇ ಚಂದ್ರಾಂಶ ಚಕ್ರವರ್ತಿ, ದೇವಕೀನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳುವ ಮಟ್ಟಕ್ಕೆ ಕೃಷ್ಣನ ಭಕ್ತಿ ಜಾಗೃತಿಯು ನಮ್ಮ ಮಕ್ಕಳಲ್ಲಿ ಬೆಳಗಲಿ. ಧರ್ಮ, ದೇಶ, ಸಂಸ್ಕೃತಿಯ ಜಾಗೃತಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಇನ್ನಷ್ಟು ಉದ್ದೀಪನವಾಗಲಿ ಅಂತ ಕೇಳುವಂತ ಸೇರುವಂತ ತಾಯಿಗಳ ಸುಂದರ ಸಂಖ್ಯೆಯನ್ನು ನೋಡಿದಾಗಲೇ ಅರ್ಥ ಆಗುತ್ತೆ. ಈ ಸಮಯದಲ್ಲೂ ತಾ ಬಂದಿರೋದಷ್ಟೇ ಅಲ್ಲದೆ ತಮ್ಮ ಮನೆ ಮಕ್ಕಳನ್ನೂ ಕರ್ಕೊಂಡ್ಬಂದು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಕೂತು ಸ್ವಾಮೀಜಿಯವರು ಆಡಿದಂತ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ತಾಯಿಂದ್ರೆ ಖುದ್ದು ಪ್ರೇರೇಪಿತರಾಗಿ ಇಡೀ ಕುಟುಂಬಸ್ಥರನ್ನ ಕರ್ಕೊಂಡ್ಬಂದು ಧರ್ಮಸಭೆಯಲ್ಲಿ ಕೂತಿದ್ದೀರಾ ಅಂದ್ರೆ ಈ ಊರಿನಲ್ಲಿ ಖಂಡಿತವಾಗ್ಲೂ ಧರ್ಮ ಜಾಗೃತಿ ಇದೆ, ಈ ಊರಿನ ತಾಯಿನಲ್ಲಿ ಧರ್ಮದ ಜಾಗೃತಿಯ ಸಂಸ್ಕೃತಿ ಖಂಡಿತವಾಗ್ಲೂ ಉದ್ದೀಪನವಾಗಿದೆ ಅನ್ನೋದನ್ನ ಇದು ನೋಡಿದ್ರೆ ಅರ್ಥ ಆಗುತ್ತೆ. ಈ ಊರಿನ ತಾಯಿನಲ್ಲಿ ಇರುವಂತ ಈ ಸಂಸ್ಕಾರ, ಈ ಜಾಗೃತಿ ದೇಶದಾದ್ಯಂತ ಬಂದ್ರೆ ಸಾಕು, ಇಡೀ ದೇಶ ತಾಯಿ ಭಾರತೀಯ ಮತ್ತೊಮ್ಮೆ ಜಗತ್ತಿನ ಮುಂದೆ ವಿಶ್ವ ಮಾತೆಯಾಗಿ ಎದ್ದು ನಿಲ್ತಾಳೆ. ಇಲ್ಲಿರುವಂತ ತಾಯಿಂದ್ರದನ್ನ ಜೀವಂತ ಸಾಕ್ಷಿಯಾಗಿ ತೋರಿಸ್ಕೊಟ್ಟಿದ್ದೀರಾ. ತಾಯಿಂದ್ರು ಇದೇ ರೀತಿಯಲ್ಲಿ ಮಕ್ಕಳನ್ನು ಇನ್ನಷ್ಟು ಧರ್ಮ ಉದ್ದೀಪನವಾಗುವಂತೆ, ಧರ್ಮ ಜಾಗೃತಿ ಉದ್ದೀಪನವಾಗುವಂತೆ ಮಾಡಿ ಅಂತ ತಮ್ಮಲ್ಲಿ ಬೇಡ್ಕೊಂತ ನಂಗೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆಯ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಒಂದು ಧರ್ಮ ಸಭೆಯನ್ನು ಆಯೋಜನೆ ಮಾಡಬೇಕು ಊರಿನಲ್ಲಂದ್ರೆ ವಾರಗಟ್ಟಲೆ, ತಿಂಗಳುಗಟ್ಟಲೆ ಮನೆ ಬಿಟ್ಟು, ಊಟವನ್ನ ಬಿಟ್ಟು, ನಿದ್ದೆಯನ್ನ ಕೆಟ್ಟು, ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆನ 108 ಕೆಲಸ ಇದ್ರು, ಮನೆ ಕೆಲಸ ಆಮೇಲೆ ಮತ್ತು ಊರಿನ ಜನರ ಜಾಗೃತಿ ಆಗಬೇಕು, ಊರಿನ ಕೆಲಸ ಆಗಬೇಕು, ನನ್ನ ಮಂದಿರದ ಕೆಲಸ ಆಗಬೇಕು, ನನ್ನ ಮಠಗಳ ಕೆಲಸ ಆಗಬೇಕು, ನನ್ನ ಧರ್ಮದ ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಒಂದೇ ಒಂದು ಧರ್ಮ ಜಾಗೃತಿ ಆಶಯದಿಂದ ಮನೆಯ ಅಷ್ಟೂ ಕೆಲಸವನ್ನ ಬದಿಗಿಟ್ಟು ಬಂದು ತನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ಧರ್ಮ ಕೆಲಸವನ್ನ ಮಾಡ್ತಿರುವಂತ ಆ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಏನ್ ಗೌರವ ಸಲ್ಲಿಸ್ತೀವೋ ಇಲ್ವೋ ಗೊತ್ತಿಲ್ಲ ನನ್ನ ನೆಚ್ಚಿನ ಬಂಧುಗಳೇ. ಆದ್ರೆ ದಯವಿಟ್ಟು ಗ್ರಾಮಸ್ಥರು, ಗ್ರಾಮದ ಹಿರಿಯರು, ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ಓಡಾಡ್ತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರು ಎಲ್ಲೇ ಕಾಣಿಸಿದ್ರು ದಯವಿಟ್ಟು ಊರಿನ ಹಿರಿಯರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಆ ಕಾರ್ಯಕರ್ತ ಅಣ್ಣಂದಿರ ಹೆಗಲನ್ನು ತಟ್ಟಿ, ನಿನ್ನ ಮನೆ ಕೆಲಸ ಬಿಟ್ಟು ಬಂದು ನಿನ್ನದೇ ಕೆಲಸ ಅನ್ನೋ ರೀತಿಯಲ್ಲಿ ಧರ್ಮದ ಕೆಲಸ, ದೇಶದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಆಗುತ್ತೆ ನನಗೆ ಅಂತ ಆ ಕಾರ್ಯಕರ್ತ ಅಣ್ಣಂದಿರ ಬೆನ್ನನ್ನು ತಟ್ಟಿ ಶಭಾಷ್ ಅಂತ ಹೇಳಿ ಹೋಗಿ ಸಾಕು. ನಾವು ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ ಸಲ್ಲಿಸುವಂತ ಬೆಂಬಲ ಇದೆ, ಗೌರವ ಇದೆ. ಧರ್ಮ ರಕ್ಷತೆ ರಕ್ಷಿತ ಎಂಬ ಶಾಸ್ತ್ರಗಳ ಮಾತು, ಯಾವ ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಧರ್ಮವೇ ನಿಂತಿರುತ್ತೆ. ಆದ್ರಿಂದ ಧರ್ಮ ದೇಶ ರಕ್ಷಣೆ ಮಾಡ್ತಿರುವಂತ, ಜಾಗೃತಿ ಮೂಡಿಸ್ತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರ ರಕ್ಷಣೆ ಗ್ರಾಮಸ್ಥರಾಗಿ, ಹಿಂದೂಗಳಾಗಿ ನಾವು ವಹಿಸಿಕೊಳ್ಳೋಣ ಅಂತ ನಮ್ಮಲ್ಲಿ ಕೇಳ್ಕೊಂತ ನಮ್ಮ ಎಲ್ಲ ಕಾರ್ಯಕರ್ತ ಅಣ್ಣಂದರಿಗೆ ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆಯನ್ನು ಲಾಡಿಸುವಂತ ಮಾತನ್ನು ಕೇಳಿಸಿಕೊಂಡಂತ ದಿವ್ಯತ್ರಿಯರಿಗೆ, ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಾವು ಸಹಕಾರ ನೀಡಿರುವಂತ, ವರದಿಯನ್ನು ನೀಡಿರುವಂತ ಎಲ್ಲಾ ಪತ್ರಕರ್ತ ಅಣ್ಣಂದರಿಗೆ, ಎಲ್ಲಾ ವರದಿ ಮಾಧ್ಯಮದವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಹಣೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.